ಎಸ್ ನೋಡಿ, ನ್ಯಾಯ ಕೇಳಿದ್ರೆ ನಿಂದನೆ, ಬೆದರಿಕೆ. ಇವನ್ ಯಾರಪ್ಪ? ಇನ್ಸ್ಪೆಕ್ಟರ್ ವೃತ್ತಿಯಲ್ಲಿರುವಂಥದ್ದು. ಆದ್ರೆ ನ್ಯಾಯವನ್ನ ಕೇಳೋದಕ್ಕೆ ಹೋದ್ರೆ ನಿಂದಿಸ್ತಾ ಇದ್ದಾರೆ, ಬೆದರಿಕೆಯನ್ನ ಹಾಕ್ತಾ ಇರುವಂಥದ್ದು. ಮಹಾ ಅಪಮಾನ ಮಾಡಿದ ಮುರಾಳಿ ವಿರುದ್ಧ ಜನಾಕ್ರೋಶ ಜಾಸ್ತಿ ಆಗ್ತಾ ಇದೆ. ಕಾನೂನು ರಕ್ಷಕನ ಉದ್ದಟತನಕ್ಕೆ ಬ್ರೇಕ್ ಹಾಕ್ತಾರ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ರಕ್ಷಣೆ ಕೋಟೆಯಲ್ಲಿ ನ್ಯಾಯಕ್ಕೆ ಮುಂದಾದ ವ್ಯಕ್ತಿಯ ರೋಧನೆ ಯಾರು ಕೇಳ್ತಾರೆ? ಜಾತಿ ನಿಂದನೆ ಮಾಡಿದ್ದಾರೆ PSI ಕಿರಣ್ ಮೋಹಿತೆ. ನ್ಯಾಯವನ್ನ ಕೇಳ್ಕೊಂಡು ಹೋಗಿದ್ರು. ಆದ್ರೆ ನ್ಯಾಯವನ್ನ ಕೊಡಿಸ್ಬೇಕಾಗಿರುವಂತವ್ರು, ಆ ಸ್ಥಾನದಲ್ಲಿ ಇರುವಂತವ್ರು ಅವರೇ ರೀತಿಯಾಗಿ ನೆಟ್ಕೊಂಡ್ರೆ, ಹೆಂಗ್ ಬೇಕೋ ಹಂಗ್ ಮಾತಾಡಿದ್ರೆ ಯಾರ ಹತ್ರ ಹೋಗ್ಬೇಕು ಜನರು ನ್ಯಾಯವನ್ನ ಕೇಳೋದಕ್ಕೆ? ಇತ್ತೀಚೆಗೆ ರೀತಿಯಾದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಓದಿರ್ತಾರೆ, ವಿದ್ಯಾವಂತರು, ಉನ್ನತ ಸ್ಥಾನದಲ್ಲಿರ್ತಾರೆ, ಬುದ್ಧಿ ಇರುತ್ತೆ ತಲೆನಲ್ಲಿ, ಹೇಳ್ಕೊಳ್ಳೋದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ PSI ಅದು ಕೂಡ ವಿದ್ಯಾರ್ಥಿ ಮೇಲೆ ದರ್ಪವನ್ನ ತೋರಿರುವಂತದ್ದು, ಬೆದರಿಕೆಯನ್ನ ಹಾಕಿದ್ದಾರೆ, ನಿಂದನೆಯನ್ನ ಮಾಡಿದ್ದಾರೆ. ಗೃಹ ಸಚಿವರು ಕಾಕಿ ಬಾಯಲ್ಲಿ ಇದೆಂಥ ಅಸಹ್ಯದ ಮಾತು. ಏನ್ ಮಾಡ್ತಿದ್ದಾರೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು? ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಷ್ಟೇ. PSI ಆಡಿದ ವಿಕೃತ ಆಡಿಯೋ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಕೇಳಿಸ್ಕೊಳ್ಳಿ ಒಮ್ಮೆ ಆದ್ರೂ ಈ ಒಂದು ಆಡಿಯೋವನ್ನ. ಗೋಕಾಕ್ PSI ಕಿರಣ್ ಮೋಹಿತೆ ದರ್ಪದ ಕ್ಲೈಮ್ಯಾಕ್ಸ್. CDR ಕೇಳಿದ ವಿದ್ಯಾರ್ಥಿಗೆ ನಿಂದನೆಯನ್ನ ಮಾಡಿರುವಂಥದ್ದು. ಖಾಕಿ ಕೋಟೆಯಲ್ಲಿ ಹೈ ಡ್ರಾಮಾ ನಡೆದಿದೆ. ಜೀವಂತ ಬಿಡಲ್ಲ ಸಬ್ ಇನ್ಸ್ಪೆಕ್ಟರ್ ರೌಡಿಸಂಗೆ ವಿದ್ಯಾರ್ಥಿ ನಡುಗೆ ಹೋಗಿದ್ದಾರೆ. ವಿಡಿಯೋ ಸಾಕ್ಷಿಯನ್ನ ಹಿಡಿದು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ದೂರುದಾರ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿತು ಗೋಕಾಕ್ ಶಹರ ಠಾಣೆಯ PSI ವಿಕೃತ ಮುಖ. ಕಿರಣ್ ಮೋಹಿತೆಗೆ ಕುತ್ತಾಗುತ್ತಾ ಅಟ್ರಾಸಿಟಿ ಮತ್ತು BNS ಕಾಯ್ದೆ. ವಿಡಿಯೋ ಬಾಂಬ್ ಸಿಡಿಯುತ್ತಿದ್ದಂತೆ ಗೋಕಾಕ್ ಪೊಲೀಸರು ಸೈಲೆಂಟ್ ಆಗಿದ್ದಾರೆ. ರಕ್ಷಣೆಯನ್ನ ಮಾಡಬೇಕಾಗಿದ್ದಂಥವ್ರು ಯಾರೋ ಹೋಗ್ತಾರೆ ಜನ ಅಂತ ಅಂದ್ರೆ ಅವರಿಗೆ ರಕ್ಷಣೆಯನ್ನ ಕೊಡಬೇಕಾಗಿದ್ದಂಥವ್ರು ಅವರೇ ರೀತಿಯಾಗಿ ಮಾಡಿದ್ರೆ ಏನ್ ಮಾಡ್ಬೇಕು? ಅದು ಕೂಡ ವಿದ್ಯಾರ್ಥಿ ಹೋಗಿರುವಂತದ್ದು. ರಕ್ಷಣೆಯನ್ನ ಕೇಳ್ಕೊಂಡು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನ ಕೇಳ್ಕೊಂಡು ಹೋಗಿರ್ತಾರೆ. ಆದ್ರೆ ಅವ್ರಿಗೆ ಈ ರೀತಿಯಾಗಿ ಬೆದರಿಕೆಯನ್ನ ಹಾಕಿರುವಂತದ್ದು ಎಷ್ಟು ಸರಿ? ಯಾರು ಕೊಟ್ಟಾರ? ನಾನು ಅವ್ರು ಕರೆದು ಕಂಪ್ಲೇಂಟ್ ಮಾಡಿ ಅವ್ರು ಬಂದು ಕೊಟ್ಟಾರ. ಅವ್ರು ಸಿಡಿಯಾರ ಚೆಕ್ ಮಾಡ್ತೀವಿ ಏನಿಲ್ಲ ಸರ್, ನೀವು ಮತ್ತೆ ಚೆಕ್ ಮಾಡಿ ಅಮಿತ್ ಹೇಳತ್ತೇನೆ ನಾನು. ನೀನು ಏನ್ ಅಲ್ಲಾರ್ದ ನೀ ಬರ್ದಿ ಅದು ವಿಡಿಯೋ ಕ್ಲಿಪ್ ತಗ ಸಾಹೇಬ್ರ ಕಳ್ಸಿನಿ. ನಾನು CC ಫುಟೇಜ್ ತಗದ ಅವತ್ತು ಬೈಲಾರ್ದ ಅವಾಚ ಬೈದೇನೆ ಅಂದಿ ಕಳ್ಸಿನಿ ನಾನು. ಅದನ್ನ ಸುಮ್ಮನೆ ಅದು ರೆಕಾರ್ಡಿಂಗ್ ಇಟ್ಕೊಂಡು ಏನ್ ಅರ್ಕೋ ಹೋಗ ಮುಸ್ಲಿಮ್ ನಡಿ ಇಲ್ಲ ಹಿಂಗ ಮಾತಾಡ್ತೇನೆ. ನಾನು ನೀವು ಮರ್ಯಾದೆ ಕೊಡೋದು ಭಾಳ ಬೇರೆ ಬೇರೆ ಬಾಯಾಗ ಬಿಟ್ಟಿರ್ತೇನೆ ಅಂತ ಹೇಳೋಂಗ. ಇನ್ನು ಮರ್ಯಾದೆ ಕೊಟ್ಟು ಭಾಳ ಮರ್ಯಾದೆ ಇಲ್ರಿ ಸರ್. ಏನಾಯ್ತಲ್ಲ ನನಗೆ ಕಾಲ್ ಬಂದಿತ್ತು ಸರ್. ಎಸ್, ಈ ಕುರಿತಾಗಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಕ್ ಹೋಗಿದ್ದಂತಹ ವಿದ್ಯಾರ್ಥಿನೇ ಸ್ವತಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಏನಾಗಿತ್ತು? ಏನ್ ಮಾಡಿದ್ರು ಇನ್ಸ್ಪೆಕ್ಟರ್? ಏನೇನೆಲ್ಲ ಬೈದ್ರು ನಿಮ್ಗೆ? ಮೇಡಮ್ ಏನಿಲ್ಲ ಮೇಡಮ್, ಸೆಪ್ಟೆಂಬರ್ 6ನೇ ತಾರೀಕು ನನ್ನ ಮೇಲೆ ಒಂದು ಫೇಕ್ FIR ಆಗಿದೆ ಮೇಡಮ್. ನಮ್ ದೊಡ್ಡಪ್ಪಂದು ನಮ್ದು ಒಂದ್ ಸ್ವಲ್ಪ ಆಸ್ತಿ ಜಗಳ ಇತ್ತು. ಈಗ ಆಲ್ರೆಡಿ ಅವರು ಒಂದ್ಸಲ ನಾವು ಬಡ್ದಿವಿ ಅಂತ ಹೇಳಿ ಸುಳ್ಳು ಕೇಸ್ ಕೊಟ್ಟಿದ್ರು ನಮ್ಗೆ 2023ರಲ್ಲಿ. ಆಮೇಲೆ ಕೋರ್ಟ್ ಅಲ್ಲಿ ಬಂದು ನಮ್ಗೆ ಏನ್ ಜಗಳ ಆಗಿಲ್ಲ ಏನಿಲ್ಲ, ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿರ್ತೀವಿ, ನಮ್ ಪಾಲಾಗಿದೆ ಅಂತ ಹೇಳಿ ಅಲ್ಲಿ ಸಾಕ್ಷಿ ಹೇಳ್ಕೊಂಡು ಕ್ಲೋಸ್ ಮಾಡ್ಕೊಂಡು ನಾವು ನಿರಪರಾಧಿ ಅಂತ ಆಲ್ರೆಡಿ ಪ್ರೂವ್ ಆಗಿತ್ತು ಮೇಡಮ್ ಈ ಆಸ್ತಿ ಸಲುವಾಗಿ. ಈಗ ರಿಟರ್ನ್ ಮತ್ತೆ ಅದೇ ಆಸ್ತಿ ಸಂಬಂಧ ನಮ್ ದೊಡ್ಡಪ್ಪ ಅವರು ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್. ಹೋಗಿ ಆ ಕಂಪ್ಲೇಂಟ್ ಮೇಡಮ್ ನಾ 6ನೇ ತಾರೀಕು ಬಡ್ದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಬಟ್ 6ನೇ ತಾರೀಕು ನಾನು 12 ಗಂಟೆಗೆ ಅಲ್ಲಿ ಮೇಡಮ್ ಬೆಳಗಾವ್ ಸಿವಿಲ್ ಹಾಸ್ಪಿಟಲ್ ಅಲ್ಲಿ
ಅದ್ರ ನಂಗೆ ವಿಡಿಯೋ ಫುಟೇಜ್ ಇತ್ತು ಮೇಡಮ್. ನಾನು ಆಲ್ರೆಡಿ FIR ಆದ ಕೂಡಲೇ ಸ್ಟೇಷನ್ ಹೋಗಿ ಹೇಳಿದ್ದೀನಿ ಮೇಡಮ್, ನನ್ನ ಕಡೆ ವಿಡಿಯೋ ಫುಟೇಜ್ ಐತ್ರಿ, ಅದನ್ನ CDR ಚೆಕ್ ಮಾಡ್ರಿ. ನಾನು ವಿಡಿಯೋ ಫೇಕ್ ಇತ್ತಂದ್ರ ನೀವು CDR ಚೆಕ್ ಮಾಡ್ರಿ, ದಯವಿಟ್ಟು ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ರಿ ಸರ್ ಅಂತ ಹೇಳಿದೇನ್ರಿ. ಮತ್ ಮೇಡಮ್ 6ನೇ ತಾರೀಕು ಬಡ್ದಿದಾರ ಅಂತ ಕೊಟ್ಟಿದ್ದಾರೆ, 11ನೇ ತಾರೀಕು FIR ಆಗೈತ್ರಿ ಸೆಪ್ಟೆಂಬರ್ 2025. ಬಟ್ ನನ್ ಕರೆದಿದ್ದು ಡಿಸೆಂಬರ್ 6, 2025 ರೀ ಸ್ಟೇಷನ್ ರೀ. ಮಾಹಿತಿ 3 ತಿಂಗಳು ಲೇಟ್ ಮಾಡ್ಕೊಟ್ಟಿದ್ದಾರೆ. ಅದಲ್ದರಿ ಕೆಳಗ ಡೇಟ್ 14/9/2025 ಅಂತ ಹಾಕೊಂಡಾರೆ. ಸೈನ್ ನನ್ನ ಮ್ಯಾಲ್ ಮಾಡಿಸ್ಕೊಂಡು ಡೇಟ್ ತಮಗ ಅನುಕೂಲ ಆದಂಗ ಹಾಕೊಂಡಾರೆ ಮೇಡಮ್ ಡೇಟ್ ರೀ. ಅದ್ರ ನಾ ಇನ್ವೆಸ್ಟಿಗೇಷನ್ ರೀ ನೀವು ಕರೆಕ್ಟ್ ಆಗಿ ಯಾಕೆ ಮಾಡಿಲ್ಲ ಅಂತ ಕೇಳಾಕ್ ಹೋದಾಗ ಈ ತರ ಅವೈಧ ಶಬ್ದದಿಂದ ನಿಂದಿಸಿದಾರ ಮೇಡಮ್. ಜೀವ ಬೆದರಿಕೆ ಹಾಕಿದಾರ, ಕೊಲೆ ಮಾಡ್ತಾನಂದವ್ರ ಗತೆನ ಮಾತಾಡಿದಾರ ಮೇಡಮ್. ನಾ ಸಸ್ಪೆಂಡ್ ಆದ್ರೆ ನೀನು ಬಿಡದಲ್ ಮಗನ ತಂದಿರ, ಬಾಯ ಬೂಟ್ ಇಡ್ತಾನಂದ್ರ ಪೊಲೀಸ್ ಸ್ಟೇಷನ್ ಬಂದ್ರ ಮತ್ ನನಗೆ ಅನ್ಯಾಯ ಇದ್ರ ನಾ ಎಲ್ಲಿ ಹೋಗ್ಬೇಕು ಮೇಡಮ್? ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು? ಹೌದು. ಹಾ ಮೇಡಮ್. ಮತ್ ಈ ರೀತಿ ಮಾತ್ರ ನನಗೆ ಹೊರಗೆ ಸದ್ಯಕ್ಕೆ ಹೋಗಕ್ ಅಂಜಿಕ್ ಬರತ್ ಮೇಡಮ್. ಮ್ಯಾಲ್ ನೋಡ್ರೆ ನಮ್ ಕಾಕಾಗಳು ಇರ್ತಾರೆ, ಅವ್ರ ಟೆನ್ಷನ್, ಇಲ್ಲಿ ನೋಡಿದ್ರೆ ಇವ್ರ ಟೆನ್ಷನ್, ಪೊಲೀಸರ ಟೆನ್ಷನ್. ನ್ಯಾಯ ಕೇಳಕ್ ಮತ್ತೆ ಇನ್ ಯಾರ ಕಡೆ ಹೋಗೋದು ಮೇಡಮ್? ಇವರ ಪೊಲೀಸರ ಇವರ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರ ಹಿಂಗ್ ಸುಳ್ಳು FIR ಮಾಡೋದು, ಒತ್ತಡ ಇತ್ತು ನಾ FIR ಮಾಡಿದೇನೆ ಅಂತ ಮೇಡಮ್. ಯಾರು ಒತ್ತಡ್ರಿ ಮೇಡಮ್? ಯಾರು ಒತ್ತಡದಿಂದ FIR ಮಾಡಿದ್ರು? ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿ ಮಾಡ್ಬೇಕಲ್ಲ. ನೀವ್ ಇದೇ ಮೊದಲನೇ ಬಾರಿಗೆ ಅವ್ರನ್ನ ಮಾತಾಡ್ಸಿದ್ದು ಅಥವಾ ಈ ಮುಂಚೆ ಏನಾದ್ರು ಇಲ್ಲ ಮೇಡಮ್, ಮಾತಾಡ್ಸಿದ್ರಾ? ಈ ಮುಂಚೆ ನಾನು 4-5 ಸಲ ಭೇಟಿಯಾಗಿದ್ದೀನಿ, ಮಾತಾಡಿದೀನಿ. ಅವಾಗೂ ಈ ಟೈಪ್ ಕರೆಕ್ಟ್ ರೆಸ್ಪಾನ್ಸ್ ಇಲ್ದ ಮಾತಾಡಿದಾರ. ಅದಲ್ದ ಮೇಡಮ್ ನನ್ ಕಡೆ ಇನ್ನೊಂದ್ ಚೇಂಬರ್ ದಾಗ ಕೂತಿದ್ದ ಒಂದು ವಿಡಿಯೋ ಇದೆ. ಅದ್ರಲ್ಲಿ ಅವರು ಈ ಸಂಟ ಏನ್ ಮಾಡ್ಕೋ ಯಾವ ಕಡೆ ಅಲಿಗೇಷನ್ ಮಾಡ್ತಿ ಹೋಗಿ ನಡಿ, ಅದ್ ನಡಿ ಮಲಗು, ನಿನ್ನಂತ ಬಾಳ ಮಂದಿ ನಾನು ನೋಡಿದೀನಿ ಅಂತ ಅಂದಾರ ಮೇಡಮ್. ಇದನ್ನ ನಾನು SP ಸಾಹೇಬ್ರಿಗೂ ಹೋಗಿದ್ದೀನಿ. SP ಸಾಹೇಬ್ರು ಅವ್ರ ಮೇಲೆ ಆಕ್ಷನ್ ತಗೊಂಡಿರೋ ನನ್ಗೆ ಗೊತ್ತಿಲ್ಲ ಮೇಡಮ್. ಒಟ್ ಕೇಸ್ ನಂಬರು ನನ್ನ ಹೆಸರು ಎಲ್ಲಾ ಬರ್ಕೊಂಡಿದ್ದಾರೆ. ಅವ್ರ ಆಕ್ಷನ್ ತಗೊಂಡ್ರ ನನ್ಗೆ ಗೊತ್ತಿಲ್ಲ ಮೇಡಮ್. ನನಗಂತೂ ಅಲ್ಲಿಂದ ಮತ್ತೇನು ಸ್ಟೇಷನ್ ಇಂದ ಹೊಳ್ಳಿ ರೆಸ್ಪಾನ್ಸ್ ಆಗ್ಲಿಲ್ಲ. ಕೇಸ್ ಪೇಪರ್ಲು ನಾನು ಕೇಸ್ ಮಾಡಿದ್ದೀನಿ ಮೇಡಮ್ ಇದ್ರ ಬಗ್ಗೆ ರೀ. ಉದ್ದೇಶಪೂರ್ವಕವಾಗಿ ದಾರಿ ತಪ್ಪಿಸ್ತಾರ. ನಾ ಕೊಟ್ಟಿದ್ ಕಂಪ್ಲೇಂಟ್ ಒಳಗ ಏನ್ ಮಾಡ್ತಾರ ಮೇಡಮ್, ಸ್ಟ್ರಿಕ್ಟ್ಲಿ ಇನ್ ಮಾಡಿದ್ರಿ ಇನ್ವೆಸ್ಟಿಗೇಷನ್. ನಾ ಕೊಟ್ಟಿದ್ದು 5 ಮಂದಿ ಮೇಲೆ ಮಾಡಿ ಕಂಪ್ಲೇಂಟ್ ಮೇಡಮ್. ಪ್ರಕಾಶ್ ಶಿರೋಡೋನಿ, ಪ್ರವೀಣ್ ಶಿರೋಡೋನಿ, ಐಶ್ವರ್ಯ ಶಿರೋಡೋನಿ, ವಂದನಾ ಶಿರೋಡೋನಿ, ಪ್ರತೀಕ್ಷಾ ಶಿರೋಡೋನಿ, ಇವ್ರ ಮೇಲೆ ಕೊಟ್ಟಿದ್ದ ಕಂಪ್ಲೇಂಟ್ ಒಳಗ 3 ಜನ ಊರ್ ಹೊರಗದಾರ, ಅವ್ರು ಪ್ರಚೋದನೆ ಕೊಟ್ಟಿಲ್ಲ, ನೀನು ಉದ್ದೇಶಪೂರ್ವಕವಾಗಿ ಮಾಡತ್ತಿ ಅವ್ರ ಮೇಲೆ ಅಂತೇಳಿ ನನಗ ಅಂದಿದಾರ ಮೇಡಮ್. ಅದು ಕಾಲ್ ನನ್ ಕಡೆ ವಿಡಿಯೋ ರೆಕಾರ್ಡ್ ಐತ್ರಿ. ಅದ ನಂದ್ ಕೇಸ್ ಒಳಗ ಮೇಡಮ್ ನಾವು ಊರಾಗಿಲ್ಲ ರಿಕ್ವೆಸ್ಟ್ ಮಾಡಿ ಸೀರಿಯಸ್ ಚೆಕ್ ಮಾಡಂದ್ರು ನಾನು ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಕಳ್ಸಿದಾರ. ಅಂದ್ರೆ ಒಬ್ರ ಕಾನೂನು ಬೇರೆ, ಒಬ್ರ ಕಾನೂನು ಬೇರೆ. ಅದಕ್ಕೆ ನಿಮ್ ಸ್ಟೇಷನ್ 2 BNS ಬುಕ್ ಅದಾವ ನಾನು ಕೇಳಿದ್ದೇನೆ ಮೇಡಮ್. ಕಾನೂನು ಯಾಕೆ ಈ ರೀತಿ ಒಬ್ರಿಗೊಂದ್ ಮಾಡ್ತೀರಿ? ನಾವು ನಿಮ್ಮನ್ನ ನಂಬಿ ಬಂದಿವಿ, ಹೆಚ್ಚು ತಂದೆ ತಾಯಿನ್ ಬಿಟ್ರೆ ನೆಕ್ಸ್ಟ್ ನಂಬುದ ಪೊಲೀಸರು ಮೇಡಮ್. ಯಾಕೆ ಹೇಳ್ರಿ, ಏನ್ರ ಅನ್ಯಾಯ ಆದ್ರೆ ನ್ಯಾಯ ಕೊಡಿಸ್ಬೋದು ಅಂತ ಹೇಳಿ. ಹೌದು ಹೌದು. ಮತ್ತೆ ಇವ್ರ ಹಿಂಗ್ ಮಾಡಿದ್ರೆ, ಪೊಲೀಸರ ಹಿಂಗ್ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಮೇಡಮ್? ನಾವು ಸ್ಟೇಷನ್ಗೆ ಬರಬೇಡ ಅಂತಾರೆ, ನಾ ಎಲ್ಲಿ ಹೋಗ್ಬೇಕು ಮೇಡಮ್? ಎಸ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದಕ್ಕೆ. ನಾವು ಕೂಡ ಹೈಯರ್ ಅಥಾರಿಟಿಗೆ ಈ ಒಂದು ಮಾಹಿತಿಯನ್ನ ತಲುಪಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೀವಿ. ಎಸ್, ನೋಡಿ, ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತ ಅಂದ್ರೆ, ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ, ಕಾರ್ಯಕ್ರಮವನ್ನ ಮಾಡ್ತಾರೆ ಅಂತ ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅಂದ್ರೆ ಭಯ ಅಲ್ಲ, ಭಯ ಪಡಬೇಡಿ, ಹೆದರ್ಕೊಳ್ಬೇಡಿ, ಬನ್ನಿ ನಮ್ಮ ಹತ್ರ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಅದೇ ಜನಸಾಮಾನ್ಯರು ನ್ಯಾಯ ಕೇಳಕ್ ಹೋದಂತಹ ಸಂದರ್ಭದಲ್ಲಿ ಬೆದರಿಕೆಯನ್ನ ಹಾಕೋದು, ನಿಂದನೆಯನ್ನ ಮಾಡುವುದು,